ಯಾವ ಫ್ರೂಟ್ಸ್ ತಿನ್ನೋದ್ರಿಂದ ಏನೇನ್ ಬೆನಿಫಿಟ್ ಇದೆ ಅಂತ ನಿಮ್ಗೆ ಗೊತ್ತಾ? ಪಪಾಯದಲ್ಲಿ ಪಪೈನ್ ಅನ್ನುವಂತಹ ಡೈಜೆಸ್ಟಿವ್ ಎಂಜೈಮ್ ಇರುತ್ತೆ. ಅದು ಡೈಜೆಸ್ಟಿವ್ ಸಿಸ್ಟಮ್ ನ ಇಂಪ್ರೂವ್ ಮಾಡುತ್ತೆ. ಪಪಾಯ ಬೋನ್ ಹೆಲ್ತ್, ಹಾರ್ಟ್ ಹೆಲ್ತ್, ಸ್ಕಿನ್ ಹೆಲ್ತ್ ಅನ್ನ ಕೂಡ ಇಂಪ್ರೂವ್ ಮಾಡುತ್ತೆ. ವಾಟರ್ ಮೆಲನ್ ಅಲ್ಲಿ 92% ವಾಟರ್ ಕಂಟೆಂಟ್ ಇರೋದ್ರಿಂದ ನಮ್ಮ ಬಾಡಿಯನ್ನ ಹೈಡ್ರೇಟೆಡ್ ಆಗಿ ಇರುತ್ತೆ ಅಂಡ್ ಸ್ಕಿನ್ ಹೆಲ್ತ್ ಅನ್ನ ಕೂಡ ಬೆಟರ್ ಮಾಡುತ್ತೆ. ಆಪಲ್ ನಲ್ಲಿ ಇರೋ ಆಂಟಿ ಆಕ್ಸಿಡೆಂಟ್ಸ್ ಟೈಪ್ಸ್ ಆಫ್ ಕ್ಯಾನ್ಸರ್ಸ್ ನ ಪ್ರಿವೆಂಟ್ ಮಾಡುತ್ತೆ. ಕೊಲೆಸ್ಟ್ರಾಲ್, ಬ್ಲಡ್ ಪ್ರೆಷರ್ ಅಂಡ್ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡುತ್ತೆ. ಗುವಾದಲ್ಲಿ ಇರೋ ಹೈ ಫೈಬರ್ ನಮ್ಮ ಡೈಜೆಷನ್ ಸಿಸ್ಟಮ್ ನ ಬೆಟರ್ ಮಾಡುತ್ತೆ. ಇದರಲ್ಲಿ ಅಧಿಕವಾಗಿರೋ ವಿಟಮಿನ್ ಸಿ ನಮ್ಮ ಇಮ್ಯುನಿಟಿಯನ್ನ ಹೆಚ್ಚಿಸುತ್ತೆ. ಪೊಮೊಗ್ರಾನೇಟ್ ಅನ್ನ ಹೌಸ್ ಆಫ್ ಆಂಟಿ ಆಕ್ಸಿಡೆಂಟ್ಸ್ ಅಂತ ಕರೀತಾರೆ. ಇದು ಹಾರ್ಟ್ ಹೆಲ್ತ್ ಅನ್ನ ಬೆಟರ್ ಮಾಡುತ್ತೆ, ಬಿಪಿಯನ್ನ ಕಡಿಮೆ ಮಾಡುತ್ತೆ, ಆಲ್ಝೈಮರ್ ಬರ್ದೇ ಇರೋ ತರ ಕಾಪಾಡುತ್ತೆ. ಚೆರ್ರೀಸ್ ನಲ್ಲಿ ಮೆಲಟನಿನ್ ಹೆಚ್ಚಾಗಿರೋದ್ರಿಂದ ಸ್ಲೀಪ್ ಕ್ವಾಲಿಟಿ ಅಂಡ್ ಡ್ಯೂರೇಷನ್ ಅನ್ನ ಹೆಚ್ಚು ಮಾಡುತ್ತೆ. ಡೇಟ್ಸ್ ನಲ್ಲಿ ಫೈಬರ್ ಜೊತೆ ನ್ಯಾಚುರಲ್ ಶುಗರ್ ಕೂಡ ಇರುತ್ತೆ. ಇದರಲ್ಲಿ ಲೋ ಗ್ಲೈಕಾನಿಕ್ ಇಂಡೆಕ್ಸ್ ಇರೋದ್ರಿಂದ ಅದು ಬ್ಲಡ್ ಶುಗರ್ ಲೆವೆಲ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ. ಓವರ್ ಆಲ್ ಫ್ರೂಟ್ಸ್ ಅಲ್ಲಿ ನಿಮ್ಗೆ ಯಾವ ಫ್ರೂಟ್ ಇಷ್ಟನೋ ಕಮೆಂಟ್ ಮಾಡಿ. ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.